ಹಾಯ್ ಫ್ರೆಂಡ್ಸ್, ರಾಯರ ಆಶೀರ್ವಾದದೊಂದಿಗೆ ವೆಲ್ಕಮ್ ಟು ಮೈ ಆರ್ ವಿ ಕ್ರಿಯೇಟರ್ ಟೆಕ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಇವತ್ತಿನ ವಿಡಿಯೋದಲ್ಲಿ ವೈ ಟಿ ಸ್ಟುಡಿಯೋವನ್ನು ಹೇಗೆ ಬಳಸ್ಕೊಳ್ಳೋದಂತ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ವೈ ಟಿ ಸ್ಟುಡಿಯೋವನ್ನು ನೀವು ಸರಿಯಾಗಿ ಬಳಸ್ಕೊಳ್ಳಿಲ್ಲ ಅಂದರೆ ನಿಮಗೆ ತುಂಬ ಲಾಸ್ ಆಗ್ತದೆ. ಸೊ ವೈ ಟಿ ಸ್ಟುಡಿಯೋದಲ್ಲಿ ಕೆಲವೊಂದು ಸೆಟ್ಟಿಂಗ್ಗಳನ್ನು ಯೂಸ್ ಮಾಡಿಕೊಂಡು ನಿಮ್ಮ ವೀಡಿಯೋಸ್ನ ವ್ಯೂಸ್ ಹಾಗೆ ಸಬ್ಸ್ಕ್ರೈಬರನ್ನು ಹೇಗೆ ಇನ್ಕ್ರೀಸ್ ಮಾಡ್ಕೊಳ್ಳೋದಂತ ತಿಳಿಯುತ್ತೆ. ಹಾಗೆ ನಿಮಗೆ ಕಂಟೆಂಟ್ ಮಾಡಲಿಕ್ಕೂ ಇದರಿಂದ ಐಡಿಯಾ ಸಿಗುತ್ತೆ. ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಯಾರಾದರೂ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಸ್ಕಿಪ್ ಮಾಡಬೇಡಿ, ಫುಲ್ ವಿಡಿಯೋ ನೋಡಿ. ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಓಕೆ ಗೈಸ್, ನಾನೀಗ ಬಂದಿದ್ದೀನಿ ಸ್ಕ್ರೀನ್ ರೆಕಾರ್ಡಿಗೆ. ಇಲ್ಲಿ ವೈ ಟಿ ಸ್ಟುಡಿಯೋ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಎಲ್ಲ ನನಗೆ ಗೊತ್ತು ಅಂತ ವಿಡಿಯೋನ ಸ್ಕಿಪ್ ಮಾಡಿ ಮುಂದಕ್ಕೆ ಹೋಗಬೇಡಿ, ಯಾಕಂದರೆ ಇದರಲ್ಲಿ ಕೆಲವೊಂದು ಸೆಟ್ಟಿಂಗ್ನಿಂದ ಏನು ಯೂಸಸ್ ಇದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟು ಇದರಲ್ಲಿ ಡ್ಯಾಶ್ ಬೋರ್ಡು, ಕಂಟೆಂಟು, ಎನಾಲಿಟಿಕ್ಸ್, ಹಾಗೆ ಕಮ್ಯುನಿಟಿ, ಹಾಗೆ ಅರ್ನ್ ಅಂತ ಇದೆಯಲ್ವಾ. ಲೈಕ್ ಇದರಲ್ಲಿ ಎನಾಲಿಟಿಕ್ಸ್ ಇದೆ ಅಲ್ವಾ, ಇದನ್ನು ಕ್ಲಿಕ್ ಮಾಡಿ. ಇದರಲ್ಲಿ ಇಲ್ಲಿ ಮೇಲ್ಗಡೆ ಆಪ್ಷನ್ ಬಂದಿದೆ ನೋಡಿ, ಓವರ್ವ್ಯೂ, ಕಂಟೆಂಟ್, ಆಡಿಯನ್ಸ್ ಆ್ಯಂಡ್ ಟ್ರೆಂಡ್ಸ್ ಅಂತ ಇದೆ. ಇದರಲ್ಲಿ ನಮಗೆ ಫೋರ್ತ್ ಒನ್ ಟ್ರೆಂಡ್ಸ್ ಇದೆ ಅಲ್ವಾ, ಇದನ್ನು ಕ್ಲಿಕ್ ಮಾಡಿ. ಇದರಲ್ಲಿ ಇವಾಗ ಈ ಥರ ಇಂಟರ್ಫೇಸ್ ಬರ್ತದೆ. ಇಲ್ಲಿ ಟಾಪ್ ಸರ್ಚಸ್ ಅಂತ ಇದೆ ನೋಡಿ, ಇದು ಯೂಟ್ಯೂಬೇ ನಿಮಗೆ ಸಜೆಸ್ಟ್ ಮಾಡ್ತಿರೋ ಕಂಟೆಂಟ್. ಇದು ಅಂದರೆ ನಮ್ಮ ವ್ಯೂವರ್ಸು ಯಾವ ಥರ ವೀಡಿಯೋಸನ್ನು ಸರ್ಚ್ ಮಾಡಿರ್ತಾರೆ ಅಂತ ನಮಗೆ ಯೂಟ್ಯೂಬ್ ಅವರು ಈ ಥರ ಕಂಟೆಂಟನ್ನು ಇಲ್ಲಿ ಸಜೆಸ್ಟ್ ಮಾಡ್ತಿದ್ದಾರೆ. ಹಾಗೆ ಇಲ್ಲಿ ಕೆಳಗಡೆ ರೀಸೆಂಟ್ ವೀಡಿಯೋಸ್ ಅಂತ ಇದೆ ನೋಡಿ, ಅದು ಸಹ ಹಾಗೆ ನಮಗೆ ಯೂಟ್ಯೂಬೇ ಸಜೆಸ್ಟ್ ಮಾಡಿರೋ ವೀಡಿಯೋಸು. ಅಂದರೆ ನಮಗೆ ನಮ್ಮ ವ್ಯೂವರ್ಸು ಈ ಥರ ವೀಡಿಯೋಸನ್ನು ಸರ್ಚ್ ಮಾಡಿರ್ತಾರೆ ಅಂತ ಈ ಕಂಟೆಂಟನ್ನು ನಮಗೆ ಸಜೆಸ್ಟ್ ಮಾಡ್ತಿದ್ದಾರೆ ಯೂಟ್ಯೂಬ್ ಅವರೇ. ಇಲ್ಲಿ ಟಾಪ್ ಸರ್ಚಸ್ ಇದೆ ನೋಡಿ, ಅಲ್ಲಿ ಆ್ಯರೋ ಮಾರ್ಕ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿದರೆ ನಮಗೆ ಇಲ್ಲಿ ತುಂಬ ಕಂಟೆಂಟ್ಸ್ಗಳು ಸಿಗ್ತವೆ. ಅಂದರೆ ಇದು ಯೂಟ್ಯೂಬ್ ಅವರೇ ನಮಗೆ ಸಜೆಸ್ಟ್ ಮಾಡ್ತಿರೋ ಕಂಟೆಂಟು. ಇದರಲ್ಲಿ ನಾವು ಯಾವುದಾದ್ರೂ ಕಂಟೆಂಟನ್ನು ಸೆಲೆಕ್ಟ್ ಮಾಡಿಕೊಂಡು ಡೈಲಿ ಇದ್ರ ಮೇಲೆ ಒಂದು ವೀಡಿಯೋಸನ್ನು ಮಾಡ್ಬೋದು. ಇಲ್ಲ ನಾವೇ ಓನಾಗಿ ಕಂಟೆಂಟನ್ನು ಹುಡುಕಿ ನಾವೇ ಮಾಡ್ತೀವಂದರೆ ವ್ಯೂಸು, ಸಬ್ಸ್ಕ್ರೈಬು ಏನಾಗುತ್ತೆ ನಮ್ಮದು ಅಷ್ಟೊಂದು ಬರಲ್ಲ. ಯಾಕಂದರೆ ಇದು ಈ ಕಂಟೆಂಟ್ ಇದೆ ಅಲ್ವಾ, ಇದು ಯೂಟ್ಯೂಬೇ ನಮಗೆ ಸಜೆಸ್ಟ್ ಮಾಡ್ತಿರೋದ್ರಿಂದ ನಾವು ಯೂಟ್ಯೂಬ್ ಅವರು ಹೇಳ್ದಂಗೆ ನಾವು ಹೋದರೆ ಏನಾಗುತ್ತೆ, ನಮಗೆ ಸಕ್ಸಸ್ ಸಿಗುತ್ತೆ. ಇಲ್ಲ ನಾವೇ ಓನಾಗಿ ಮಾಡ್ತೀವಂದರೆ ವ್ಯೂಸು, ಸಬ್ಸ್ಕ್ರೈಬ್ ಏನಾಗುತ್ತೆ ಕಮ್ಮಿ ಆಗುತ್ತೆ, ಹಾಗೆ ಸಕ್ಸಸ್ಸು ಕಮ್ಮಿ ಆಗ್ತದೆ ನಮಗೆ. ಇದೇ ಥರ ಈ ಕಂಟೆಂಟ್ಸ್ ಮೇಲೆ ಇದೇ ಥರ ವೀಡಿಯೋ ಮಾಡೋಕ್ಕಾಗಿಲ್ಲ ಅಂದರೂ ಇದರ ರಿಲೇಟೆಡ್ ಆಗಿ ಯಾವುದಾದ್ರೂ ವೀಡಿಯೋ ನಿಮ್ಗೆ ಹೇಗೆ ಗೊತ್ತಿರುತ್ತೆ ಹಾಗೆ ಮಾಡಿ. ಯೂಟ್ಯೂಬ್ ಅವರೇ ಸಜೆಸ್ಟ್ ಮಾಡಿರೋ ಈ ಟೈಟಲ್ ಮೇಲೆ ನೀವು ವಿಡಿಯೋ ಮಾಡಿದರೆ ನಿಮ್ಮ ವಿಡಿಯೋ ವೈರಲ್ ಆಗೋ ಚಾನ್ಸಸ್ಸು ತುಂಬ ಇದೆ. ಸೊ ಹಾಗಾಗಿ ಇದ್ರ ರಿಲೇಟೆಡ್ ಆಗಿ ನೀವು ವಿಡಿಯೋ ಮಾಡಿ ಹಾಕಿ. ಸೊ ಇವಾಗ ನೆಕ್ಸ್ಟು ಬ್ಯಾಕ್ ಬನ್ನಿ. ಇಲ್ಲಿ ರೀಸೆಂಟ್ ವೀಡಿಯೋಸ್ ಅಂತ ಇದೆ ನೋಡಿ, ಅಂದರೆ ಇದು ನಮಗೆ ಯೂಟ್ಯೂಬೇ ಸಜೆಸ್ಟ್ ಮಾಡ್ತಿರೋ ವೀಡಿಯೋಸು. ಅಂದರೆ ನಮ್ಮ ಆಡಿಯನ್ಸು ಯಾವ ಥರ ವೀಡಿಯೋ ನೋಡ್ತಿದ್ದಾರೆ ಅಂತ ನಮಗೆ ಇಲ್ಲಿ ಯೂಟ್ಯೂಬ್ ಅವರು ಸಜೆಸ್ಟ್ ಮಾಡ್ತಿದ್ದಾರೆ ನೋಡಿ. ನಾವು ಏನು ಮಾಡಬೇಕಂದ್ರೆ ಇದರಲ್ಲಿ ಈ ವಿಡಿಯೋ ಮೇಲೆ ಡೈಲಿ ಒಂದೊಂದು ವಿಡಿಯೋ ಮಾಡಿ ಹಾಕಿ. ಅಂದರೆ ನಿಮಗೆ ಗೊತ್ತಾಗಿಲ್ಲ ಅಂದರೆ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಆವಾಗ ಓಪನ್ ಆಗ್ತದೆ ವಿಡಿಯೋನ ಫುಲ್ ನೋಡಿ ಅದರ ಮೇಲೆ ಒಂದೊಂದು ವಿಡಿಯೋ ಮಾಡಿ ಹಾಕಿ. ಸೇಮ್ ಇದೇ ಥರ ನಿಮಗೆ ಮಾಡೋಕ್ಕಾಗಿಲ್ಲ ಅಂದರೂ ಸ್ವಲ್ಪ ಚೇಂಜಸ್ ಆಗಿ ಅಂದರೆ ಇದರ ರಿಲೇಟೆಡ್ ಆಗಿ ವಿಡಿಯೋನ ಮಾಡಿ ಹಾಕಿ. ಇದರಿಂದ ನಿಮ್ಮ ವೀಡಿಯೋಸು ಸರ್ಚ್ ಲಿಸ್ಟಲ್ಲಿ ಬರುತ್ತೆ, ಹಾಗೆ ನಿಮ್ಮ ವಿಡಿಯೋ ವೈರಲ್ ಆಗೋ ಚಾನ್ಸಸ್ಸು ತುಂಬ ಇರ್ತದೆ. ಸೊ ಹಾಗಾಗಿ ಇದರ ರಿಲೇಟೆಡ್ ಆಗಿ ನೀವು ವಿಡಿಯೋ ಮಾಡಿ ಹಾಕಿ. ನೆಕ್ಸ್ಟ್ ಇಲ್ಲಿ ಎಕ್ಸ್ಪ್ಲೋರ್ ಟಾಪಿಕ್ಸ್ ಅಂತ ಇದೆ ಅಲ್ವಾ, ಇಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಸರ್ಚ್ ಬಟನಲ್ಲಿ ಬರಿತಾ ಇದ್ದೀನಿ, ಹೌ ಟು ಪ್ರಿಪೇರ್ ದೋಸಾ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಇಲ್ಲಿ ಕೆಳಗಡೆ ಕೀವರ್ಡ್ಸು ಬಂದಿದೆ ನೋಡಿ, ಅಂದರೆ ಇದನ್ನು ನಾವೇನು ಮಾಡ್ಕೋಬೋದು, ಟೈಟಲಲ್ಲೂ ಯೂಸ್ ಮಾಡ್ಕೋಬೋದು, ಹಾಗೆ ಡಿಸ್ಕ್ರಿಪ್ಷನಲ್ಲೂ ಯೂಸ್ ಮಾಡ್ಕೋಬೋದು ಈ ಕೀವರ್ಡ್ಸನ್ನು. ಹಾಗೆ ನಮ್ಮ ವೀಡಿಯೋಸಿಗೆ ಟೈಟಲ್ ಆಗಿಯೂ ಯೂಸ್ ಮಾಡ್ಕೋಬೋದು ಇದನ್ನು. ಇಲ್ಲಿ ತುಂಬ ಕೀವರ್ಡ್ಸ್ ಬಂದಿದೆ ನೋಡಿ, ಇಲ್ಲಿ ಆ್ಯರೋ ಮಾರ್ಕ್ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಬೇಕಾದರೂ ಕೀವರ್ಡ್ಸ್ ಇದೆ. ಈ ನಾನು ಸರ್ಚ್ ಮಾಡಿರೋ ಟೈಟಲ್ ಮೇಲೆ ಹೌ ಟು ಪ್ರಿಪೇರ್ ದೋಸಾ ಇದೆ ನೋಡಿ, ಅದರ ಮೇಲೆ ಇಷ್ಟೊಂದು ಕೀವರ್ಡ್ಸ್ ಬಂದಿದೆ ಇದೇ ಥರ. ಆಮೇಲೆ ಇಲ್ಲಿ ವೀಡಿಯೋಸ್ ಸಹ ಬಂದಿದೆ. ಈ ವೀಡಿಯೋಸನ್ನು ಕ್ಲಿಕ್ ಮಾಡಿ ವಿಡಿಯೋ ನೋಡಿ ಅದೇ ಥರ ನಾವು ವೀಡಿಯೋಸನ್ನು ಮಾಡ್ಬೋದು. ಆದರೆ ಈ ವಿಡಿಯೋಸು ನಮ್ಮ ಆಡಿಯನ್ಸಿಗೆ ಎಷ್ಟು ಇಂಟ್ರೆಸ್ಟ್ ಇದೆ ಅಂತ ಚೆಕ್ ಮಾಡಬೇಕಂದ್ರೆ ಇಲ್ಲಿ ಮೇಲ್ಗಡೆ ನೋ ಇಂಟ್ರೆಸ್ಟ್ ಆನ್ ಯುವರ್ ಆಡಿಯನ್ಸ್ ಅಂತ ತೋರಿಸ್ತಾ ಉಂಟು ನೋಡಿ. ಅಂದರೆ ಯಾಕಂದರೆ
ನನ್ನ ಕೆಟಗರಿ ಇದಲ್ಲ, ನಂದು ಟೆಕ್ ಕೆಟಗರಿ. ಆದ್ದರಿಂದ ಇದು ನನ್ನ ಆಡಿಯನ್ಸಿಗೆ ಇದು ಇಷ್ಟ ಇಲ್ಲ ಅಂತ ಈ ವಿಡಿಯೋಸು. ಅದಕ್ಕೆ ನಾವು ಏನು ಮಾಡಬೇಕು, ನಾವು ವಿಡಿಯೋಸ್ ಯಾವ್ದು ಮಾಡ್ತೀವಿ ಅದು ಆಡಿಯನ್ಸ್ಗೆ ಇಂಟ್ರೆಸ್ಟ್ ಇದೆಯಾ ಅಂತ ಚೆಕ್ ಮಾಡಬೇಕಾದ್ರೆ ಇಲ್ಲೇ ಚೆಕ್ ಮಾಡ್ಬೋದು. ಇದು ಎಲ್ಲ ವ್ಯೂವರ್ಸಿಗಲ್ಲ, ಇದು ನಮ್ಮ ಸಬ್ಸ್ಕ್ರೈಬರಿಗೆ ಇಂಟ್ರೆಸ್ಟ್ ಇದೆಯೇ ಇಲ್ವಾ ಅಂತ ತೋರಿಸ್ತಾ ಇರೋದು. ಇದ್ರ ಮೇಲೆ ನಾವು ವೀಡಿಯೋಸನ್ನು ಮಾಡ್ಬೋದು. ಇದಿಷ್ಟು ನೆನ್ಪಿಟ್ಕೊಂಡು ವಿಡಿಯೋ ಮಾಡಿ ಹಾಕಿ, ಆವಾಗ ವ್ಯೂಸ್ ಸಬ್ಸ್ಕ್ರೈಬ್ ಜಾಸ್ತಿ ಆಗ್ತಾರೆ. ನೆಕ್ಸ್ಟ್ ಓವರ್ ವ್ಯೂ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮೇಲ್ಗಡೆ ವ್ಯೂಸು ಸಬ್ಸ್ಕ್ರೈಬು ವಾಚ್ ಅವರ್ ತೋರಿಸ್ತಾ ಇದೆ, ಅದು ಬೇಡ. ಇಲ್ಲಿ ಕೆಳಗಡೆ ಟಾಪ್ ಕಂಟೆಂಟ್ ಅಂತ ಇದೆ ನೋಡಿ, ಇದನ್ನು ನೋಡಿ. ಇಲ್ಲಿ ಏನಾಗಿದೆ ಅಂದರೆ ನೀವು ಆಲ್ರೆಡಿ ಅಪ್ಲೋಡ್ ಮಾಡಿರೋ ವೀಡಿಯೋಸಲ್ಲಿ ನಿಮ್ಮದು ಯಾವುದು ಟಾಪ್ ಇದೆ ಕಂಟೆಂಟು ಅದನ್ನೆಲ್ಲ ಇಲ್ಲಿ ತೋರಿಸ್ತಾ ಉಂಟು ನೋಡಿ. ಲಾಸ್ಟ್ 28 ಡೇಸಲ್ಲಿ ಯಾವ ವೀಡಿಯೋಸಿಗೆ ಜಾಸ್ತಿ ವ್ಯೂಸ್ ಬಂದಿದೆ ಅಂತ ಇಲ್ಲಿ ಟಾಪ್ ಕಂಟೆಂಟಲ್ಲಿ ತೋರಿಸ್ತಾ ಉಂಟು. ಹಾಗೆ ಇಲ್ಲಿ ಮೇಲೆ ಕ್ಲಿಕ್ ಮಾಡಿ, ಆವಾಗ ಇಲ್ಲಿ ಮತ್ತೆ ತುಂಬ ವೀಡಿಯೋಸ್ ತೋರಿಸ್ತಾ ಇದೆ ನೋಡಿ ಜಾಸ್ತಿ ವ್ಯೂಸ್ ಬಂದಿರೋದು. ಈ ವಿಡಿಯೋಸ್ ಮೇಲೆ ಮತ್ತೆ ಪುನಃ ವೀಡಿಯೋಸ್ ಮಾಡಿ ಹಾಕಿ. ಬೈ ಚಾನ್ಸ್ ಗೊತ್ತಾಗಿಲ್ಲ ಅಂದರೆ ಒಮ್ಮೆ ಈ ವಿಡಿಯೋಸನ್ನು ಓಪನ್ ಮಾಡಿ ಫುಲ್ ವಿಡಿಯೋ ನೋಡಿ, ಆಮೇಲೆ ಮತ್ತೆ ಪುನಃ ವಿಡಿಯೋ ಮಾಡಿ. ಸೇಮ್ ಮಾಡೋಕ್ಕಾಗಿಲ್ಲ ಅಂದರೆ ಸ್ವಲ್ಪ ಚೇಂಜ್ ಮಾಡಿ, ಕಂಟೆಂಟ್ ಮಾತ್ರ ಸೇಮ್ ಇರಲಿ. ಇದರಿಂದ ಏನಾಗುತ್ತೆ ಅಂದರೆ ವ್ಯೂಸು ಸಬ್ಸ್ಕ್ರೈಬು ಜಾಸ್ತಿ ಆಗ್ತಾರೆ. ಅಕಾರ್ಡಿಂಗ್ ಟು ನಾವೇನು ಮಾಡಬೇಕಂದ್ರೆ ಯೂಟ್ಯೂಬ್ ಏನು ಸಜೆಸ್ಟ್ ಮಾಡ್ತಾರೆ, ಯೂಟ್ಯೂಬ್ ಏನು ಹೇಳ್ತಾರೆ ಅದ್ರ ಪ್ರಕಾರ ನಾವು ಹೋಗಬೇಕು. ನಾವೇ ಓನಾಗಿ ಏನೇನೋ ಮಾಡ್ತೀವಂದರೆ ವ್ಯೂಸು ಸಬ್ಸ್ಕ್ರೈಬು ಜಾಸ್ತಿ ಆಗಲ್ಲ, ಇದರಿಂದ ಚಾನಲ್ಲು ಗ್ರೋ ಆಗಲ್ಲ. ಇದಿಷ್ಟನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ಕಂಟೆಂಟಿಗೆ ಬನ್ನಿ, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಟಾಪ್ ವೀಡಿಯೋಸ್ ಇದೆಯಲ್ಲ ಅದನ್ನು ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ. ಇಲ್ಲಿ ಸ್ಕ್ರೋಲ್ ಮಾಡಿ ಕೆಳಗಡೆ ಬನ್ನಿ. ಇಲ್ಲಿ ಹೌ ವ್ಯೂವರ್ಸ್ ಫೈಂಡ್ ಯುವರ್ ವೀಡಿಯೋಸ್ ಅಂತ ಇದೆ ನೋಡಿ. ಇಲ್ಲಿ ಕೆಲವೊಂದು ಆಪ್ಷನ್ನಿಂದ ನಿಮ್ಮ ವೀಡಿಯೋಸಿಗೆ ಎಷ್ಟೆಷ್ಟು ಪರ್ಸೆಂಟು ವ್ಯೂಸ್ ಬಂದಿದೆ ಅಂತ ತೋರಿಸ್ತಾ ಉಂಟು ನೋಡಿ. ಸಜೆಸ್ಟೆಡ್ ವಿಡಿಯೋ, ಚಾನಲ್ ಪೇಜು, ಬ್ರೌಸ್ ಫೀಚರು, ಯೂಟ್ಯೂಬ್ ಸರ್ಚು, ಇದರಿಂದೆಲ್ಲ ಎಷ್ಟು ಪರ್ಸೆಂಟ್ ವ್ಯೂಸ್ ಬಂದಿದೆ ಅಂತ ತೋರಿಸ್ತಾ ಉಂಟು ನೋಡಿ. ಯೂಟ್ಯೂಬ್ ಸರ್ಚಿಂದ ನಿಮ್ಮ ವೀಡಿಯೋಸಿಗೆ ವ್ಯೂಸ್ ಬರಬೇಕಂದ್ರೆ ನೀವು ಕೀವರ್ಡ್ಸ್ ಎಲ್ಲ ಸರಿಯಾಗಿ ಹಾಕಿರಬೇಕು. ಆವಾಗ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದಾಗ ನಿಮ್ಮ ವಿಡಿಯೋ ಸಜೆಸ್ಟೆಡ್ ಮಾಡ್ತದೆ. ಆವಾಗ ಏನಾಗುತ್ತೆ, ನಿಮ್ಮ ವೀಡಿಯೋಸಿಗೆ ವ್ಯೂಸ್ ಎಲ್ಲ ಚೆನ್ನಾಗಿ ಬರ್ತದೆ. ಒಂದು ವೇಳೆ ವ್ಯೂಸ್ ನಿಮಗೆ ಬರಲಿಲ್ಲ ಅಂದರೆ ನೀವು ಕೀವರ್ಡ್ಸನ್ನೆಲ್ಲ ಚೇಂಜ್ ಮಾಡಿ, ಆವಾಗ ವ್ಯೂಸ್ ಚೆನ್ನಾಗಿ ಬರ್ತದೆ. ಇಲ್ಲಿ ಯೂಟ್ಯೂಬ್ ಸರ್ಚಲ್ಲಿ 2% ಆದರೂ ಇರಬೇಕಿಲ್ಲಿ. ನಂದು 7% ಇದೆ, ಆವಾಗ ವ್ಯೂಸ್ ಚೆನ್ನಾಗಿ ಬರುತ್ತೆ. ಇದು ಕೀವರ್ಡ್ಸ್ ಹಾಕೋಕ್ಕೆ ಗೊತ್ತಾಗಿಲ್ಲ ಅಂದರೆ ಆ ವಿಡಿಯೋನ ನಾನು ಮಾಡಿ ಹಾಕಿದ್ದೀನಿ ಆಲ್ರೆಡಿ. ಆ ವಿಡಿಯೋಸನ್ನು ಇಲ್ಲಿ ಮೇಲ್ಗಡೆ ಹಾಕ್ತೀನಿ ನೋಡಿ, ಒಂದ್ಸರಿ ನೋಡಿ ಬನ್ನಿ. ಗೈಸ್ ಗೊತ್ತಾಯ್ತಲ್ವಾ? ಇದಿಷ್ಟು ನೆನ್ಪಿಟ್ಕೊಂಡು ಈ ಕಂಟೆಂಟ್ ಮೇಲೆ ಇದನ್ನೆಲ್ಲ ಯೂಸ್ ಮಾಡಿಕೊಂಡು ವೀಡಿಯೋಸ್ ಮಾಡಿ ವ್ಯೂಸು ಚೆನ್ನಾಗಿ ಬರ್ತದೆ. ಸೊ ಹಾಗಾದರೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಬಟನ್ ಒತ್ತಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ಹಾಗಾದರೆ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್.